everyone, welcome to It's Time Ganit Prakash. So let's continue the remaining topics, okay? How many square numbers are there between 1 to 100? How many numbers are there between 101 to 200? Using the table of squares you filled earlier, enter the values below, tabulating the number of squares in each block of 100. So what is the largest square less than 1000? So now last time on the ಟೇಬಲ್ ಅಲ್ಲಿ ನಾವು ಸ್ಕ್ವೇರ್ ನಂಬರ್ಸ್ನೆಲ್ಲ ಫಿಲ್ ಮಾಡಿದ್ವಿ ಓಕೆನಾ. ಸೊ ಅಕಾರ್ಡಿಂಗ್ ಟು ದ್ಯಾಟ್ ವಿ ಹ್ಯಾವ್ ಟು ಫಿಲ್ ದಿಸ್ ಟೇಬಲ್. ಸೊ 1 to 100 ಎಷ್ಟು ಸ್ಕ್ವೇರ್ ನಂಬರ್ಸ್ ಇತ್ತು ಆ ಟೇಬಲ್ಸ್ನ ನೋಡಿ ನೀವು ಬರಿಬೇಕು. ಸೊ ಎಷ್ಟು ನಂಬರ್ಸ್ ಇತ್ತು ಅಂತಂದ್ರೆ ದರ್ ವಾಸ್ 10 numbers. And 101 to 200 there were 4. 201 to 300 it is 3. 300 to 400 it is 3. Again it is 2, 2, 2. Here it is also 2, 2, and here it is 1. ಸೊ ಇದನ್ನ ಟೇಬಲ್ ಅಲ್ಲಿ ಚೆಕ್ ಮಾಡಿ ನೀವು ಇದನ್ನ ಬರಿಬೇಕು ಓಕೆನಾ. ಕನ್ಫ್ಯೂಸ್ ಆಗೋದು ಬೇಡ ಹೇಗೆ ಬಂತು 2, 1 ಅಂತ. ಯು ಚೆಕ್ ದ ನಂಬರ್ಸ್ ದೇರ್ ಅಂಡ್ ಯು ವಿಲ್ ಗೆಟ್ 2. ಓಕೆ, ಯಾಕಂದ್ರೆ ಇರೇಸ್ ಆಗ್ಬಿಟ್ಟಿದೆ, ನಾನು ಮತ್ತೆ ಅದನ್ನ ರಿವರ್ಸ್ ಮಾಡೋದಕ್ಕಾಗಲ್ಲ. ವಾಟ್ ಎವರ್ ಐ ರೋಟ್ ಇನ್ ದ sheet it has been erased, so I can't go back and show you that. So better you look into your book and think it, okay. So last question is, what is the largest square less than 1000? Largest square ಎಷ್ಟಿದೆ 1000 ಗಿಂತ ಕಡಿಮೆ ಅಂದ್ರೆ it is 31 square, because 30 square is 900. ಸೊ 900 ಆದ್ಮೇಲೆ 31 ಸ್ಕ್ವೇರ್ ಎಷ್ಟು ಅಂತಂದ್ರೆ 961. ಸೊ ಅದಾದ್ಮೇಲೆ 32 ಸ್ಕ್ವೇರ್ ನಾವು ಚೆಕ್ ಮಾಡಿದ್ರೆ we will get 1024 ಬರುತ್ತೆ. 32 ಸ್ಕ್ವೇರ್ 1024. ಸೊ ನಮಗೆ 1000 ಗಿಂತ ಜಾಸ್ತಿ ಬೇಡ, 1000 ಗಿಂತ ಲೆಸ್ ದೆನ್ ಅಲ್ಲಿ ಗ್ರೇಟೆಸ್ಟ್ ನಂಬರ್ ಬೇಕು, ವಿಚ್ ಇಸ್ 31 ಸ್ಕ್ವೇರ್ 961. So next topic, perfect squares and triangular numbers. ಸೊ ಪರ್ಫೆಕ್ಟ್ ಸ್ಕ್ವೇರ್ ಅಂದ್ರೆ ನಮಗೆ ಗೊತ್ತಲ್ವಾ, ಒಂದು ನಂಬರ್ನ 2 ಟೈಮ್ ಮಲ್ಟಿಪ್ಲೈ ಮಾಡಿದ್ರೆ ಏನು ಆನ್ಸರ್ ಬರುತ್ತೆ ಅದು ಪರ್ಫೆಕ್ಟ್ ಸ್ಕ್ವೇರ್. ಲೈಕ್ ಫಾರ್ ಎಕ್ಸಾಂಪಲ್ 2 into 2 get 4. This 4 is perfect square. So triangular numbers ಅಂದ್ರೆ ಏನು? Triangular number starts with 1. ಸೊ ಈ 1ಗೆ ನೆಕ್ಸ್ಟ್ ನಂಬರ್ ಏನು, ಹೋಲ್ ನಂಬರ್ ಅಲ್ಲಿ ನ್ಯಾಚುರಲ್ ನಂಬರ್ ಅಲ್ಲಿ 1 ಆದ್ಮೇಲೆ 2 ಬರುತ್ತೆ. ಸೊ 1 plus 2 I'll get 3. So 1 is the first triangular number, 3 is the next, and for this 3 I'm adding the next number. So 1 ಆಯ್ತು 2 ಆಯ್ತು, here it comes 3. So 3 plus 3 I get 6. So for this 6 I'm adding 4, I get 10. So for this 10, the next number 5, it is 15. So for this 15 I'm adding 6, we get 21. Like that I'm getting the triangular numbers like 1, 3, 6, 10, 15. Okay, ಇದನ್ನ ನಾವು ಟ್ರಯಾಂಗಲ್ ಫಾರ್ಮಲ್ಲಿ ರೆಪ್ರೆಸೆಂಟ್ ಮಾಡ್ತೀವಲ್ಲ, ಅದಕ್ಕೆ ಅದನ್ನ ಟ್ರಯಾಂಗುಲರ್ ನಂಬರ್ಸ್ ಅಂತ ಕರಿತೀವಿ. ಕ್ಯಾನ್ ಯು ಸಿ ಎನಿ ರಿಲೇಷನ್ ಬಿಟ್ವೀನ್ ಟ್ರಯಾಂಗುಲರ್ ನಂಬರ್ಸ್ ಅಂಡ್ ಸ್ಕ್ವೇರ್ ನಂಬರ್ಸ್? ಸಿ ಹಿಯರ್, ಇದು ಟ್ರಯಾಂಗುಲರ್ ನಂಬರ್ಸ್. ಸೊ ವಾಟ್ ಇಫ್ ಐ ಆಡ್ ದೀಸ್ ಟು? ಇವೆರಡನ್ನ ಸಮ್ ಮಾಡಿದ್ರೆ ಏನಾಗುತ್ತೆ? ಐ ವಿಲ್ ಗೆಟ್ 4. ಸೊ ದಿಸ್ ಇಸ್ 2 ಸ್ಕ್ವೇರ್. ದಿಸ್ ಇಸ್ sum of these two is 9. Sum of these two is 16. Sum of these two is 25. ಸೊ ಇದನ್ನ ನಾವು ಕಾನ್ಸಿಕ್ಯೂಟಿವ್ ಟ್ರಯಾಂಗುಲರ್ ನಂಬರ್ಸ್ನ ಸಮ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ? ಪರ್ಫೆಕ್ಟ್ ಸ್ಕ್ವೇರ್. ಅದೇ ಇದರದ್ದು ರಿಲೇಷನ್. ಸೊ ಸಮ್ ಆಫ್ ಕಾನ್ಸಿಕ್ಯೂಟಿವ್ triangular number gives what? Square numbers. ಶಾರ್ಟ್ ಫಾರ್ಮ್ ಅಲ್ಲಿ ಬರೀತಾ ಇದ್ದೀನಿ, ಸ್ಕ್ವೇರ್ ನಂಬರ್ಸ್ ನ ಕೊಡುತ್ತೆ. ಅದೇ ಇವೆರಡಕ್ಕೂ ಇರೋ ರಿಲೇಷನ್. ಎಕ್ಸ್ಟೆಂಡ್ ದ ಪ್ಯಾಟರ್ನ್ ಶೋನ್ ಅಂಡ್ ಡ್ರಾ ದ ನೆಕ್ಸ್ಟ್ ಟರ್ಮ್. ಸೊ ಈಗ ನಾವು ಈ ಪ್ಯಾಟರ್ನ್ಸ್ ನ ಅಬ್ಸರ್ವ್ ಮಾಡಿ ಇಲ್ಲಿ ಫಿಲ್ ಮಾಡಬೇಕು. ಸೊ ಫಸ್ಟ್ ಟ್ರಯಾಂಗುಲರ್ ನಂಬರ್ ಇಸ್ 1. ಸೊ ಹಿಯರ್ ಇಟ್ ಇಸ್ 1ಗೆ ಪ್ಲಸ್ 3 ಆಡ್ ಮಾಡಿದ್ರೆ ನೆಕ್ಸ್ಟ್ ಟ್ರಯಾಂಗುಲರ್ ನಂಬರ್ ಇಸ್ 3. ಸೊ 1 plus 3 I get 4. 4 is nothing but 2 square. Here it is 3. The next triangular number is 6. 3 plus 6 is 9. So likewise 6 plus 10 is 16. So next ಏನಾಗುತ್ತೆ? 6 plus 10 is 16 ಆಯಿತು. Next 10 plus 15 ಆಗಬೇಕು. 10 plus 15 should be equal to 25. It is nothing but 5 square. So ಇಲ್ಲಿ ಟೇಬಲ್ ಫಿಲ್ ಮಾಡಬೇಕು. ಸೊ ಎಷ್ಟು ಡಿಜಿಟ್ ಬರಬೇಕು ಅಂತಂದ್ರೆ ಮೇಲ್ಗಡೆ ನಮಗೆ 10 ಬರಬೇಕು, ಕೆಳಗಡೆ ನಮಗೆ 15 ಬರಬೇಕು. ಈಗ 5 ಸ್ಕ್ವೇರ್ ಆಗಿರೋದ್ರಿಂದ ನಾವು ಡಾಟ್ನ ಇಲ್ಲಿ 4 ಸ್ಕ್ವೇರ್ ಇದೆ ನೋಡಿ, 4 ಡಾಟ್ಸ್ ಇದೆ. 5 ಸ್ಕ್ವೇರ್ ಇದೆ, 5 ಡಾಟ್ಸ್. ಲೈಕ್ ಹಿಯರ್ 3 ಡಾಟ್ಸ್, 2 ಡಾಟ್ಸ್, ಲೈಕ್ ದಟ್. 5 ಅಂತಂದ್ರೆ ಇಲ್ಲೂ 5 ಡಾಟ್ಸ್ ಬರಬೇಕು, ಇಲ್ಲೂ 5 ಡಾಟ್ಸ್ ಬರಬೇಕು. 1 2 3 4 5. 1 2 3 4 5. 1 2 3 4 5. 1 2 3 4 5. 1 2 4 5.
ಸೊ ಇದನ್ನ ಇನ್ನೊಂಚೂರು ನೀಟಾಗಿ ನೀವು ಡ್ರಾ ಮಾಡಿ. ಓಕೆ, so here we have 10 dots, here we have 15 dots. So 10 plus 15 I get 25, which is 5 square. So here it comes a topic called square roots. Square root ಅಂದ್ರೆ ಏನು? So ಈಗ ಯಾವುದೋ ಒಂದು ನಂಬರ್ನ 2 ಟೈಮ್ ಬರೆದ್ರೆ 7 into 7. So let's don't go for 7. So let me take 2. 2 into 2 ತಗೊಂತೀನಿ 4. ಈ 4 ಅನ್ನೋದು ಸ್ಕ್ವೇರ್ ನಂಬರ್ ಆಯ್ತು. ಯಾಕಂದ್ರೆ ಇಟ್ ಇಸ್ ವಾಟ್? ಇಟ್ ಈಸ್ ದ ಪ್ರಾಡಕ್ಟ್ ಆಫ್ 2 ಸೇಮ್ ನಂಬರ್. ಎರಡು ಸೇಮ್ ನಂಬರ್ದು ಪ್ರಾಡಕ್ಟ್ನ ನಾವು ಸ್ಕ್ವೇರ್ಸ್ ಅಂತ ಕರಿತೀವಿ. ಅದೇ ಸ್ಕ್ವೇರ್ನ 4ಗೆ ನಾವು ಸ್ಕ್ವೇರ್ ರೂಟ್ ಅಂತ ಹೇಳ್ತೀವಿ. ಇಟ್ ಇಸ್ 2. ರಿವರ್ಸ್ ಆಫ್ ದಟ್, 4th ಸ್ಕ್ವೇರ್, ಈ 4 ಸ್ಕ್ವೇರ್ ನಂಬರ್ ಅಲ್ವಾ, ಇದ್ರದ್ದು ಸ್ಕ್ವೇರ್ ರೂಟ್ ಯಾವುದು? ಈ 2. ಸೊ ಈ 2 ಅನ್ನೋ ನಂಬರ್ನ ನಾವು ಇದ್ರದ್ದು ಸ್ಕ್ವೇರ್ ರೂಟ್ ಅಂತ ಕರಿತೀವಿ. ಲೈಕ್ another number I will take 16. 16 is 4 into 4. This 4 is square root of 16. So 4 is square root of 16. ಅಂದ್ರೆ 4ನ 2 ಟೈಮ್ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ 16 ಬರುತ್ತೆ ಅಂತ ಮೀನಿಂಗ್. ಸೊ ಇದನ್ನ ಹೇಗೆ ಸ್ಕ್ವೇರ್ ರೂಟ್ನ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ ಈ ರೀತಿ, ಸ್ಕ್ವೇರ್ ರೂಟ್ ಆಫ್ 16 is 4. ಅದೇ ರೀತಿ ಎಲ್ಲ ನಂಬರ್ಗೂ ಹೇಳ್ಕೊಂಡ್ಬಂದ್ರೆ ಏನಾಗುತ್ತೆ? ಸೊ 1 root of 1 is 1, square root of 4 is 2, square root of 9 is 3, square root of 16 is 4, like that. ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡ್ತೀವಿ ಅದೇ ನಂಬರ್ ಆ ಸ್ಕ್ವೇರ್ದು ರೂಟ್ ಆಗಿರುತ್ತೆ. ಲೈಕ್ ಐ ವಿಲ್ ಟೇಕ್ another number 10 into 10 which gives 100. ಸೊ ಈ 10 ಅನ್ನೋ ನಂಬರ್ ಏನು? ಇಟ್ ಇಸ್ ದ ಸ್ಕ್ವೇರ್ ರೂಟ್ ಆಫ್ 100. 100 is the square of 10. Are you getting the thing here? I will write. ಸೊ ಹಿಯರ್ 10 into 10ಗೆ ನಾನು ಬರೀತಾ ಇದ್ದೀನಿ, ಓಕೆನಾ? ಸೊ 10, 100 ಅನ್ನೋದೇನು? 100 is square of 10. 10 the square 100. 10 is square root of 100, reverse. Square root of 100, okay? ಸೊ ಸ್ಕ್ವೇರ್ ರೂಟ್ ಹೇಗೆ ಬರೀತೀವಿ? ಹೀಗೆ. ಸ್ಕ್ವೇರ್ ರೂಟ್ ಆಫ್ 100 is equal to 10. ಇಲ್ಲೊಂದು ಕ್ವೆಶನ್ ಇದೆ ಈಗ. ದ ಏರಿಯಾ ಆಫ್ ದ ಸ್ಕ್ವೇರ್ ಈಸ್ 49. ಸೊ ಒಂದು ಸ್ಕ್ವೇರ್ ಇದೆ, ಆ ಸ್ಕ್ವೇರ್ದು ಏರಿಯಾ ಏನು? 49. ಸ್ಕ್ವೇರ್ ಅಂದ್ರೆ ಏನು? ಸೈಡ್ದು ಮಲ್ಟಿಪ್ಲೈ ಆಗಿರುತ್ತೆ. ಅಂದ್ರೆ ಸೈಡ್ ಇಂಟು ಸೈಡ್ ಈಸ್ ನಥಿಂಗ್ ಬಟ್ ಏರಿಯಾ. ವಾಟ್ ಈಸ್ ದ ಲೆಂತ್ ಆಫ್ ದ ಸೈಡ್? ಸೊ ನಮಗೆ ಸೈಡ್ ಇಂಟು ಸೈಡ್ ಬೇಕು. ಇದಕ್ಕೆ ನಾವು ಸ್ಕ್ವೇರ್ ರೂಟ್ ತೆಗೆದ್ರೆ ನಮಗೆ ಆನ್ಸರ್ ಸಿಗುತ್ತೆ. 49 ಅನ್ನೋದೇನು? 7 into 7. ಸೊ ಸ್ಕ್ವೇರ್ ರೂಟ್ ಆಫ್ 49 is nothing but 7. So here the answer is 7. We know that 7 into 7 is equal to 49. 7 square is 49. So then the 49 the root ಏನು? 7. So the length of the side of the square with an area of 49 square centimeter is 7 centimeter. We call 7 is the square root of 49. So 7 into 7 is nothing but 49. 7 ಅನ್ನೋದೇನು? square root of 49. So square root of 49 is nothing but 7. ಇದನ್ನ ನೀವು ನೆನ್ಪಿಟ್ಕೋಬೇಕು. ಜನರಲ್ ಫಾರ್ಮಲ್ಲಿ ಹೇಗೆ ಬರೆಯೋದು? ಈಗ y ಅನ್ನೋದು ಯಾವುದೋ ಒಂದು ನಂಬರ್ದು ಸ್ಕ್ವೇರ್ ಆಗಿರುತ್ತೆ ಅಂದ್ರೆ yದು ರೂಟ್ ಏನಾಗಿರುತ್ತೆ? x ಆಗಿರುತ್ತೆ. ಓಕೆ, ದಿಸ್ ಇಸ್ ದ ಜನರಲ್ ಫಾರ್ಮ್. or else I can say that x is a square root of y. ಇದು ಜಸ್ಟ್ ರೆಪ್ರೆಸೆಂಟೇಷನ್ ಅಲ್ಲಿ ಬರೆದಿರೋದು. ವಾಟ್ ಇಸ್ ದ ಸ್ಕ್ವೇರ್ ರೂಟ್ ಆಫ್ 64? ಈಗ 64ದು ಸ್ಕ್ವೇರ್ ರೂಟ್ ಏನಾಗಿದೆ? 64ದು ಸ್ಕ್ವೇರ್ ರೂಟ್ ಬಂದು 8. ಸೊ 64ನ ನಾನು 8 into 8 ಅಂತ ಬರೀಬೋದಾ? ಸೊ 8 is a square root of 64. 64 is square of 8. 8 is square root of 64. ಅಂದರೆ square root of 64 is equal to 8. ಬಟ್ 64ನ 8 into 8 ಅಂತಲೂ ಬರೀಬೋದು. ಅದೇ 64ನ -8 into -8 ಅಂತಲೂ ಬರೀಬೋದು. ಓಕೆನಾ? ಸೊ ಈಗ ನಾನು ಏನು ಹೇಳ್ಬೋದು? -8 is a square root of 64. ಸೊ square root of 64 is equal to -8. ಇಲ್ಲಿ ಯಾಕೆ -8 ಪ್ಲಸ್ ಆಗುತ್ತೆ ಅಂದರೆ ಮೈನಸ್ ಇಂಟು ಮೈನಸ್ ವಿಲ್ ಬಿಕಮ್ ಪ್ಲಸ್. 8 into 8 64 ಆಗುತ್ತೆ. ಓಕೆನಾ? ಸೊ ಈಗ ಇದು ನಿಜನಾ, ಇದು ನಿಜನಾ? 8ದು ಸ್ಕ್ವೇರ್ ರೂಟ್ ಆಫ್ 64 8 ಅಥವಾ -8? ಬೋತ್. ಓಕೆನಾ? ಅದನ್ನು ನಾವು ಪ್ಲಸ್ ಆರ್ -8 ಅಂತ ಕರಿತೀವಿ. ಸೊ ದಟ್ ಈಸ್ ವಾಟ್ ದೇ ಹ್ಯಾವ್ ಮೆನ್ಷನ್ಡ್ ಹಿಯರ್. ವಿ ನೋ ದಟ್ 8 into 8 is 64. 8 is a square root of 64 ಅಲ್ವಾ? ಸೊ 8 is a square root of 64 ಅಂತ ಗೊತ್ತಾಯ್ತು. ವಾಟ್ ಅಬೌಟ್ -8 into -8? ಎಸ್, ಇಟ್ ಈಸ್ ಆಲ್ಸೋ ದ ಸ್ಕ್ವೇರ್ ರೂಟ್ ಆಫ್ 64. ಅಂದರೆ ಇಲ್ಲಿ ಏನರ್ಥ ಆಯಿತು? ಸ್ಕ್ವೇರ್, ಒಂದು ಪರ್ಫೆಕ್ಟ್ ಸ್ಕ್ವೇರ್ದು ರೂಟು ಯಾವಾಗಲೂ 2 ಇರುತ್ತೆ. ಒಂದು ನೆಗೆಟಿವ್, ಒಂದು
ಪಾಸಿಟಿವ್. ಹಿಯರ್ 64ದು ರೂಟ್ ಏನಿದೆ, ನೆಗೆಟಿವ್ ಇದೆ, ಪಾಸಿಟಿವ್ ಮೀನ್ಸ್ ಪಾಸಿಟಿವ್ ಇದೆ, -8 ಕೂಡ ಇದೆ. ಸೊ ದೇ ಆರ್ ಕನ್ಕ್ಲೂಡಿಂಗ್ ದ್ಯಾಟ್ ಎವ್ರಿ ಪರ್ಫೆಕ್ಟ್ ಸ್ಕ್ವೇರ್ ಹ್ಯಾಸ್ 2 ಇಂಟೀಜರ್ ಸ್ಕ್ವೇರ್ ರೂಟ್ಸ್. ಸೊ ಪ್ರತಿಯೊಂದು ಪರ್ಫೆಕ್ಟ್ ಸ್ಕ್ವೇರ್ದು ರೂಟ್ ಬಂದು 2 ಇರುತ್ತೆ. ಒಂದು ಪಾಸಿಟಿವ್ ಇರುತ್ತೆ, ಇನ್ನೊಂದು ನೆಗೆಟಿವ್ ಇರುತ್ತೆ. ಓಕೆ, ದ ಸ್ಕ್ವೇರ್ ರೂಟ್ ಆಫ್ ದ ನಂಬರ್ ಇಸ್ ಡಿನೋಟೆಡ್ ಬೈ ದಿಸ್ ರೂಟ್ ಸಿಂಬಲ್. ಇದು ರೂಟ್ ಸಿಂಬಲ್. 64ನಾಗ ಏನಂತ ಬರೀಬೋದು, +or-8. ಇದನ್ನು ಓದೋದು ಹೇಗೆ, +or-8 ಅಂತ ಓದೋದು. 100 ಇಸ್ ಆಲ್ಸೋ ಅ ಪರ್ಫೆಕ್ಟ್ ಸ್ಕ್ವೇರ್ ಅಲ್ವಾ, ಅದ್ರದ್ದು ರೂಟ್ ಕೂಡ 2 ಇರುತ್ತೆ. ಎಲ್ಲಾ ಪರ್ಫೆಕ್ಟ್ ಸ್ಕ್ವೇರ್ದು ರೂಟ್ 2 ಇರುತ್ತೆ. ಲೈಕ್ ಇಲ್ಲಿ 49 ಬರುತ್ತೆ ಅಲ್ವಾ. ವಾಟ್ ಶುಡ್ ಐ ರೈಟ್ ಹಿಯರ್? ಐ ಹ್ಯಾವ್ ಟು ರೈಟ್ +or-7. ಸೊ ರೂಟ್ 4 ಅಂತ ಬಂದಾಗ +or-2 we have to write. ಇದನ್ನ ಈ ರೀತಿನೂ ರೆಪ್ರೆಸೆಂಟ್ ಮಾಡ್ಬೋದು. ರೂಟ್ 64ನ ನಾನು ರೂಟ್ 8 ಸ್ಕ್ವೇರ್ ಅಂತಾನು ಬರೀಬೋದು, ಬಿಕಾಸ್ 64 is nothing but 8 ಸ್ಕ್ವೇರ್. ಸೊ ವಿಚ್ ಇಸ್ ಈಕ್ವಲ್ ಟು +or-8. ಓಕೆನಾ. ಸೊ ಇಲ್ಲಿ 8 ಸ್ಕ್ವೇರ್ ಅಂತಾನು ರೆಪ್ರೆಸೆಂಟ್ ಮಾಡ್ಬೋದು. ದೇ ಹ್ಯಾವ್ ರೆಪ್ರೆಸೆಂಟೆಡ್ ಹಿಯರ್ 10 ಸ್ಕ್ವೇರ್ is equal to +or-10. n ಸ್ಕ್ವೇರ್ is equal to +or-n. It is a general formula. ಸೊ ಈ ಚಾಪ್ಟರ್ಲಿ ನಾವು ವಿ ಶಲ್ ಓನ್ಲಿ ಕನ್ಸಿಡರ್ ಅ ಪಾಸಿಟಿವ್ ಸ್ಕ್ವೇರ್ ರೂಟ್. ಸೊ ಕ್ಯಾಲ್ಕುಲೇಷನ್ ಪರ್ಪಸ್ಗೋಸ್ಕರ ನಮಗೆ ನೆಗೆಟಿವ್ ಇಲ್ಲಿ ನೀಡಿಲ್ಲ, ಸೊ ನಾವು ಪಾಸಿಟಿವ್ ಮಾತ್ರ ಕನ್ಸಿಡರ್ ಮಾಡ್ತೀವಿ ಇಲ್ಲಿ. ಸೊ ದ ನೆಕ್ಸ್ಟ್ ಕಾನ್ಸೆಪ್ಟ್ ಹಿಯರ್ ಈಸ್ ಗಿವನ್ ದಟ್ ಇಲ್ಲಿಗೆ 2 ನಂಬರ್ ಇದೆ, ಒಂದು 576, ಇನ್ನೊಂದು 327. ಹೌ ಡು ವಿ ಫೈಂಡ್ ಔಟ್ ಇಫ್ ಇಟ್ ಇಸ್ ಅ ಪರ್ಫೆಕ್ಟ್ ಸ್ಕ್ವೇರ್ ಆರ್ ನಾಟ್? ಸೊ ಈಗ 2 ನಂಬರ್ ಕೊಟ್ಟು ಅದು ಪರ್ಫೆಕ್ಟ್ ಸ್ಕ್ವೇರ್ ಹೌದಾ ಅಲ್ವಾ ಅಂತ ಕಂಡುಹಿಡಿಯೋದಕ್ಕೆ ನಮಗೊಂದು ಮೆಥಡ್ ಇತ್ತು. ಇಟ್ ಇಸ್ ನಾಟ್ ಜಸ್ಟ್ ಅ ಮೆಥಡ್, ರೆಕಗ್ನಿಷನ್ ಅಷ್ಟೇ, ಒಂದು ಅಬ್ಸರ್ವೇಷನ್ ಇತ್ತು. ಏನದು, 2 ಬಂದಾಗ 3, 7, 8. ಸೊ ಇದಿಷ್ಟು ನಂಬರ್ ನಾವು ಯೂನಿಟ್ ಡಿಜಿಟಲ್ ನೋಡಿದಾಗ, ಯೂನಿಟ್ ಡಿಜಿಟಲ್ಲಿ ಇಷ್ಟು ನಂಬರ್ಸ್ ಬಂದರೆ ವಿ ಕ್ಯಾನ್ ಸೇ ದಟ್ ಇಟ್ ಇಸ್ ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್. ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ ಅದು ಅಂತ ಹೇಳ್ಬೋದಾಗಿತ್ತು ಅಲ್ವಾ. ಸೊ ಈ ನಂಬರ್ ಅಬ್ಸರ್ವ್ ಮಾಡಿ, ಯೂನಿಟ್ ಡಿಜಿಟ್ ಬಂದು 7 ಇದೆ, ಇಲ್ಲೂ 7 ಇದೆ. ಸೊ ಯೂನಿಟ್ ಡಿಜಿಟಲ್ 7 ಬಂದಾಗ ನಾವೇನು ಹೇಳ್ಬೋದು, ಇದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ ಅಂತ ಹೇಳ್ಬೋದು. ಬಟ್ ಇಲ್ಲಿ 6 ಇದೆ, ಸೊ 6 ಬರುತ್ತೆ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ. ಬಟ್ ಈ ನಂಬರ್ನ ಎಕ್ಸಾಕ್ಟ್ ಆಗಿ ನಾವು ಪರ್ಫೆಕ್ಟ್ ಸ್ಕ್ವೇರ್ ಅಂತ ಡಿಟರ್ಮೈನ್ ಮಾಡೋದಕ್ಕೆ ಆಗಲ್ಲ, ಚೆಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಸ್ಟೆಪ್. ಓಕೆ, ಸೊ ಇಫ್ ಇಟ್ ಇಸ್ ಅ ಪರ್ಫೆಕ್ಟ್ ಸ್ಕ್ವೇರ್, ಹೌ ಕ್ಯಾನ್ ವಿ ಫೈಂಡ್ ಇಟ್ ಸ್ಕ್ವೇರ್ ರೂಟ್? ಸೊ ಅದೇನೋ ಪರ್ಫೆಕ್ಟ್ ಸ್ಕ್ವೇರ್ ಆಗಿದೆ, ನಾವು ಅದರ ಸ್ಕ್ವೇರ್ ರೂಟ್ ಕಂಡುಹಿಡಿಬೇಕು. ವಿ ನೋ ದಟ್ ದ ಪರ್ಫೆಕ್ಟ್ ಸ್ಕ್ವೇರ್ ಎಂಡ್ಸ್ ಇನ್, ಸೊ ನಮ್ಗೆ ಏನು ಗೊತ್ತು ಪರ್ಫೆಕ್ಟ್ ಸ್ಕ್ವೇರ್ ಯಾವ್ಯಾವ್ದ್ರಲ್ಲಿ ಎಂಡ್ ಆಗಬೇಕು, 1, 4, 9, 6, 5 ಆರ್ ಈವನ್ ನಂಬರ್ ಆಫ್ ಝೀರೋಸ್, ಈವನ್ ನಂಬರ್ ಆಫ್ ಝೀರೋಸ್ ಬರಬೇಕು. ಬಟ್ ಇಟ್ ಇಸ್ ನಾಟ್ ಸರ್ಟನ್ ದಟ್ ದ ನಂಬರ್ ದ್ಯಾಟ್ ಸ್ಯಾಟಿಸ್ಫೈಡ್ ದಿಸ್ ಕಂಡೀಷನ್ ಇಸ್ ಸ್ಕ್ವೇರ್. ಸೊ ಈಗ 1, 4, 9, 6, 5 ಅಥವಾ ಈವನ್ ನಂಬರ್ ಆಫ್ ಝೀರೋಸ್ ಬಂದ ತಕ್ಷಣ ಅದು ಪರ್ಫೆಕ್ಟ್ ಸ್ಕ್ವೇರ್ ಅಂತ ನಾವು ಹೇಳೋಕ್ಕಾಗಲ್ಲ, ನೆಕ್ಸ್ಟ್ ಚೆಕ್ ಮಾಡಬೇಕಾಗುತ್ತೆ. ಓಕೆನಾ. ಬಟ್ ಇಷ್ಟು ನಂಬರ್ಸ್ ಬಂದರೆ ವಿ ಕ್ಯಾನ್ ಕ್ಲಿಯರ್ಲಿ ಸೇ ದಟ್ ಇಟ್ ಇಸ್ ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್. We can clearly say that 327 is not a perfect square. However, we cannot be sure about 576. So, ಈಗ 576, 327 perfect square ಅಲ್ಲ ಅಂತ ಗೊತ್ತಾಯ್ತು. We'll leave that. 576 ಪರ್ಫೆಕ್ಟ್ ಅಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ? 576 ಅನ್ನೋದು 400 ಮತ್ತು 900 ಒಳಗೆ ಬರುತ್ತಲ್ವಾ. 400 ಅಂದ್ರೆ ಏನು, 20 ಸ್ಕ್ವೇರ್. 400 ಅಂದ್ರೆ 20 ಸ್ಕ್ವೇರ್. 900 ಅಂದ್ರೆ 30 ಸ್ಕ್ವೇರ್. ಇವೆರಡರ ಮಧ್ಯ ಈ 576 ಬರುತ್ತೆ ಅಂತ ಯಾವುದೋ ಒಂದು ನಂಬರ್ದು ಸ್ಕ್ವೇರ್ ಆಗಿರುತ್ತೆ ಇದು. ಓಕೆ, ಸೊ ಇದಿಷ್ಟು ಟೇಬಲ್ನ ಬರೆದ್ರೆ ನಮಗೆ ಸಿಗುತ್ತೆ. ಇಲ್ಲಿ ನೋಡಿ ಬರ್ತಿದ್ದಾರೆ, 20 ಸ್ಕ್ವೇರ್ 400, 21 441, 22 484, 23 529 and 24 is 576. So by writing the square table we got it. It is a perfect square and 576 to root ಏನು, this 24. So root of 576 is 24. ಇಲ್ಲಿ ಹೇಳ್ಬೇಡಿ ಮತ್ತೆ ಪ್ಲಸ್ ಆರ್ ಮೈನಸ್ ಅಂತ, ವಿ ಆರ್ ಕನ್ಸಿಡರಿಂಗ್ ಓನ್ಲಿ ಪ್ಲಸ್ ಟರ್ಮ್ಸ್. ಓಕೆ, ಸೊ ಇದೊಂದು ಮೆಥಡ್ ಸ್ಕ್ವೇರ್ ಟೇಬಲ್ ಇಂದ ಡೈರೆಕ್ಟ್ ಆಗಿ ಕಂಡುಹಿಡಿಯೋದು. ಅದಕ್ಕೆ ನಿಮಗೆ 30 ತನಕನಾರು ಅಟ್ಲೀಸ್ಟ್ learn 1 to 20 tables. If possible, learn to 30 square tables, not just a table, square table. ಸೊ ಈಗ ಸ್ಕ್ವೇರ್ ಟೇಬಲ್ನ ಯೂಸ್ ಮಾಡಿಕೊಂಡು ಸ್ಕ್ವೇರ್ ರೂಟ್ನ ಕಂಡುಹಿಡಿಬೋದು ಅಂತ ಒಂದು ಗೊತ್ತಾಯಿತು. However, this process become insufficient or large number. ಸೊ ಈಗ 576 ಅನ್ನೋದು 30 ಟೇಬಲ್ ಒಳಗೆ ಬಂತು, ಎಸ್ ವಿ ಫೈಂಡ್ ಔಟ್ ಇಟ್. ಬಟ್ ಈಗ ನಮಗೆ 1000 ಮೇಲಿರುತ್ತೆ, ಈಗ 1024 ಏನೋ ಬರುತ್ತೆ. ಇದೆಲ್ಲ ಇನ್ನೂ ದೊಡ್ಡ ದೊಡ್ಡ ನಂಬರ್ಸ್, ಇವನ್ನೆಲ್ಲ ನಾವು ಟೇಬಲ್ಸ್ ಬರ್ಕೊಂಡು ಕುತ್ಕೊಳ್ಳೋದಕ್ಕಾಗಲ್ಲ, ಯಾಕಂದರೆ ನಮಗೆ 30 ಮೇಲೆ ಟೇಬಲ್ಸ್ ಕಲಿಯೋದಕ್ಕೂ ಕಷ್ಟ ಆಗುತ್ತೆ. ಸೊ ದಿಸ್ ಮೆಥಡ್ ಇಸ್ ಇನ್ಸಫಿಷಿಯಂಟ್.
ಸೊ ವಿ ನೀಡ್ ಸಮ್ ಅದರ್ ಮೆಥಡ್ಸ್ ಟು ಫೈಂಡ್ ಔಟ್ ದ ಸ್ಕ್ವೇರ್ ರೂಟ್. ಓಕೆ, ಸೊ ಈಗ ಇಲ್ಲಿ ಇನ್ನೊಂದು ಮೆಥಡ್ ಇದೆ, ಒಂದು ಸ್ಕ್ವೇರ್ ಟೇಬಲ್ ಇಂದ. ಈಗ ಇಲ್ಲೊಂದು ಮೆಥಡ್ ಇದೆ, ಏನು ಅಂತಂದ್ರೆ ನಾವು ಲಾಸ್ಟ್ ಟೈಮ್ ನೋಡಿದ್ವಿ ಅಲ್ವಾ, ಈಗ ಯಾವ್ದಾದ್ರು ಒಂದು ನಂಬರು ಪರ್ಫೆಕ್ಟ್ ಸ್ಕ್ವೇರ್ ಆಗಿರ್ಬೇಕಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಏನ್ ಮಾಡಿದ್ವಿ, ಸಮ್ ಆಫ್ ದ ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಮಾಡಿ ಚೆಕ್ ಮಾಡಿದ್ವಿ. ಸೊ ಈಗ 1+3 ಬಂದ್ರೆ 4 ಬರುತ್ತೆ, ಸೊ ಇಟ್ ಇಸ್ ಅ ಪರ್ಫೆಕ್ಟ್ ಸ್ಕ್ವೇರ್. 1+3 + 5, ಸೊ ವಿ ಗಾಟ್ ದ ನೆಕ್ಸ್ಟ್ ನಂಬರ್ ದಟ್ ಇಸ್ 9. ಸೊ ಇದು ಪರ್ಫೆಕ್ಟ್ ಸ್ಕ್ವೇರ್ ಆಗಿತ್ತು. ಪರ್ಫೆಕ್ಟ್ ರೂಟ್ನು ನಾವು ಅದೇ ರೀತಿ ಕಂಡುಹಿಡಿಬೋದು. ಓಕೆನಾ, ಪರ್ಫೆಕ್ಟ್ ರೂಟ್ನ ಏನು ಮಾಡ್ಬೋದು ಅಂತಂದರೆ ಮೈನಸ್ ಮಾಡ್ಕೊತಾ ಬರೋದು. ಈಗ ಇಲ್ಲಿ 9 ತಗೊತೀನಿ, 9 ಒಂದರಲ್ಲಿ ಮೈನಸ್ ಮಾಡಿದ್ದೀನಿ, ಲೈಕ್ ಫಸ್ಟ್ ಆಡ್ ನಂಬರ್ ಐ ಗಾಟ್ 8. ಸೊ ಐ ಮೈನಸ್ ದಿಸ್ ಫ್ರಮ್ ದ ಸೆಕೆಂಡ್ ಆಡ್ ನಂಬರ್ ಐ ಗಾಟ್ 5. ದ ಥರ್ಡ್ ಆಡ್ ನಂಬರ್ ಇಸ್ 5, ಐ ಗಾಟ್ 0. ಸೊ 0 ಎಷ್ಟು ಸ್ಟೆಪ್ಸಲ್ಲಿ ಬಂತು ಅನ್ನೋದು ರೂಟ್ ಆಗಿರುತ್ತೆ. ಈಗ 9 ಅಲ್ವಾ ನಾವು ಕಂಡುಹಿಡಿದಿರೋದು, ಸೊ 9ದು ರೂಟ್ ಏನು, ದಿಸ್ ಇಸ್ ದ ಫಸ್ಟ್ ಸ್ಟೆಪ್, ದಿಸ್ ಇಸ್ ಸೆಕೆಂಡ್ ಸ್ಟೆಪ್, ಥರ್ಡ್. ಸೊ ಎಷ್ಟು ಸ್ಟೆಪ್ ಆಯಿತು, 3 ಸ್ಟೆಪ್. ಸೊ ಸ್ಕ್ವೇರ್ ರೂಟ್ ಆಫ್ 9 ಇಸ್ 3. ಈ ರೀತಿನೂ ಮಾಡಿ ಕಂಡುಹಿಡಿಬೋದು. ಓಕೆನಾ, ದಿಸ್ ಇಸ್ ದ ಸೆಕೆಂಡ್ ಮೆಥಡ್. ಸೊ ಇಲ್ಲಿ 81 ಕಂಡುಹಿಡಿದಿದ್ದಾರೆ. ಸೊ ಸಿ ಹಿಯರ್, ದಿಸ್ ಇಸ್ ದ ಫಸ್ಟ್ ಸ್ಟೆಪ್, ದಿಸ್ ಇಸ್ ದ ಸೆಕೆಂಡ್ ಸ್ಟೆಪ್, ನೆಕ್ಸ್ಟ್ 3 ಇಂದ ಮೈನಸ್ ಮಾಡಿದೆ, ನೆಕ್ಸ್ಟ್ 5 ಇಂದ ಮೈನಸ್ ಮಾಡಿರೋದು ಥರ್ಡ್ ಸ್ಟೆಪ್, 7 ಇಂದ ಮೈನಸ್ ಮಾಡಿರೋದು ಫೋರ್ತ್ ಸ್ಟೆಪ್, ದಿಸ್ ಇಸ್ ಫಿಫ್ತ್ ಸ್ಟೆಪ್, ದಿಸ್ ಇಸ್ ಸಿಕ್ಸ್ತ್, ಸೆವೆಂತ್, ಏಯ್ತ್, ನೈನ್ತ್. ಸೊ ಎಷ್ಟು ಸ್ಟೆಪ್ಸ್ ಆಯಿತು ಅದು ರೂಟ್. 81 ರೂಟ್ ಏನಾಗಿದೆ ಈಗ 9 ಸ್ಟೆಪ್ಸ್ ಇದೆ, ಸೊ 9 ಇಸ್ ದ ರೂಟ್. ಬಟ್ ಇದು ಕೂಡ ಇನ್ಸಫಿಷಿಯಂಟ್ ಮೆಥಡ್ ಆಗುತ್ತೆ ಲಾರ್ಜ್ ನಂಬರ್ ಬಂದಾಗ. ತುಂಬ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ, ಮಾಡ್ಬೋದು ನಾವು, ಬಟ್ ತುಂಬ ಟೈಮ್ ಕನ್ಸ್ಯೂಮ್ ಆಗಿರೋದ್ರಿಂದ ವಿ ನೀಡ್ ಸಮ್ ಅದರ್ ಸಫಿಷಿಯಂಟ್ ಮೆಥಡ್ ಟು ಫೈಂಡ್ ವಾಟ್ ಸ್ಕ್ವೇರ್ ರೂಟ್. ಓಕೆ, ಸೊ ಇವೆರಡು ಮೆಥಡ್ನ ನೋಡಾಯಿತು. ಸೊ ನೆಕ್ಸ್ಟ್ ಯಾವುದು ಕನ್ವೀನಿಯಂಟ್ ಮೆಥಡ್ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಸೊ ನಿಮ್ಗೆ ಇದರಲ್ಲಿ ಏನಾರ ಅರ್ಥ ಆಗಿಲ್ಲ ಅಂದರೆ ಅದನ್ನು ಕಮೆಂಟಲ್ಲಿ ಹಾಕಿ. ಅರ್ಥ ಆಗಿದ್ರು ಫಾರ್ ಅನ್ ಅಪ್ರಿಸಿಯೇಷನ್ ಯು ಹ್ಯಾವ್ ಟು ಲೈಕ್ ಆರ್ ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಲೆಸನ್ ಸ್ವಲ್ಪ ಇಂಪಾರ್ಟೆಂಟ್ ಇದೆ, ಸ್ವಲ್ಪ ಅಲ್ಲ ಜಾಸ್ತಿನೇ ಇಂಪಾರ್ಟೆಂಟ್ ಇದೆ, ಯಾಕಂದರೆ ಬೇರೆ ಎಲ್ಲ ಲೆಸನ್ಸ್ಗೂ ಇದು ಬೇಸಿಕ್ ಆಗಿರೋದ್ರಿಂದ. ಸ್ಕ್ವೇರ್ ಅಂದ್ರೆ ಏನು, ಸ್ಕ್ವೇರ್ ರೂಟ್ ಅಂದ್ರೆ ಏನು, ಇಫ್ ಪಾಸಿಬಲ್ ಲರ್ನ್ ಅಪ್ ಟು 30 ಸ್ಕ್ವೇರ್ ನಂಬರ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್, ಬಾಯ್.